ಪೈಗಂಬರರ ಬಗ್ಗೆ ಅವಹೇಳನ ಹೇಳಿಕೆ ದೇಶದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಕಾರಣ ಆಗ್ತಾ ಇದೆಯಾ? ಇಂಥದ್ದೊಂದು ಪ್ರಶ್ನೆ ಉದ್ಭವಿಸಲಿಕ್ಕೆ ಕಾರಣ ರಷ್ಯಾದಲ್ಲಿ ಅರೆಸ್ಟ್ ಆದಂತ ಉಗ್ರ ಕೊಟ್ಟಿರುವಂತ ಹೇಳಿಕೆ. 1992 году, в апреле 2022 год, дал байат амиру исламского государства по имени Юсуф Таджики. Я приехал в Россию, откуда должен был выход в Индию. ಕೇಳಿದ್ರಲ್ಲ ಉಗ್ರನ ಮಾತನ್ನ. ನಿನ್ನೆ ರಷ್ಯಾದಲ್ಲಿ ಬಂಧಿತನಾಗಿರುವ ಐಸಿಸ್ ಉಗ್ರ ಸಂಘಟನೆಯ ಆತ್ಮಾಹುತಿ ಬಾಂಬರ್ ಉಗ್ರ ಅಜಾಮೂವ್ ಇವನ ಹೆಸರು. ಪೈಗಂಬರರ ಬಗ್ಗೆ ಅವಹೇಳನ ಹೇಳಿಕೆ ಕೊಟ್ಟಿದ್ದ ನುಪುರ್ ಶರ್ಮಾನನ್ನ ಕೊಲ್ಲಲು ಈತನನ್ನ ಐಸಿಸ್ ಉಗ್ರ ಸಂಘಟನೆ ನಿಯೋಜಿಸಿತು ಅಂತ ಗೊತ್ತಾಗಿದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರರು ನಮ್ಮ ಧರ್ಮದ ಗುರುಗಳು. ಅವರ ಬಗ್ಗೆ ನುಪುರ್ ಶರ್ಮಾ ಅವಹೇಳನ ಹೇಳಿಕೆ ಕೊಟ್ಟಿದ್ರು. ನುಪುರ್ ಶರ್ಮಾರನ್ನ ಕೊಲ್ಲಲು ನನ್ನನ್ನ ನಿಯೋಜಿಸಿದ್ರು. ಐಸಿಸ್ ಸಂಘಟನೆ ಆಜ್ಞೆ ಮೇರೆಗೆ ನಾನು ಭಾರತಕ್ಕೆ ತೆರಳುತ್ತಿದ್ದೆ. ಆನ್ಲೈನ್ ಮೂಲಕ ನನಗೆ ಎಲ್ಲಾ ಮಾಹಿತಿ ರವಾನಿಸುತ್ತಿದ್ರು. ಭಾರತೀಯ ವೀಸಾ ಪಡೆಯಲು ನನ್ನನ್ನ ರಷ್ಯಾಗೆ ಕಳಿಸಿದ್ರು. ದೆಹಲಿಯಲ್ಲಿ ಸ್ಥಳೀಯರು ನೆರವಾಗುವ ಭರವಸೆ ಸಿಕ್ಕಿತು. ಇದಿಷ್ಟು ಉಗ್ರ ಅಜಮೂವ್ ಕೊಟ್ಟ ಹೇಳಿಕೆ ಅನ್ನೋದು ದೆಹಲಿ ತನಿಖಾ ಸಂಸ್ಥೆಗಳಿಂದ ಸಿಕ್ಕಿರುವ ಮಾಹಿತಿ. ಈಗ ಸಿಕ್ಕ ಮಾಹಿತಿ ಆಧರಿಸಿ ಭಾರತೀಯ ತನಿಖಾ ಸಂಸ್ಥೆಗಳು ತನಿಖೆ ಶುರು ಮಾಡಿದೆ. ರಷ್ಯಾದಲ್ಲಿ ಬಂಧಿತ ಉಗ್ರನ ಹೇಳಿಕೆ ಗಂಭೀರವಾದದ್ದು. ಆದರೂ ಭಾರತದಲ್ಲಿ ಯಾವುದೇ ಅಪರಾಧ ನಡೆದಿಲ್ಲ. ಆದರೂ ರಷ್ಯಾದಿಂದ ಸಾಕ್ಷ್ಯಾಧಾರಗಳಿಗೆ ಮನವಿ ಸಲ್ಲಿಕೆ. ಭಾರತಕ್ಕೆ ಬರಲು ವೀಸಾ ವ್ಯವಸ್ಥೆ ಯಾರು ಮಾಡ್ತಿದ್ರು? ದೆಹಲಿಗೆ ಬಂದಾಗ ಆತನಿಗೆ ಸಹಾಯ ಯಾರಿಂದ ಸಿಕ್ತಿತ್ತು? ದೆಹಲಿಗೆ ಬಂದಾಗ ಹೇಗೆ ಸ್ಥಳೀಯರನ್ನ ಸಂಪರ್ಕಿಸುತ್ತಿದ್ದ? ಫೋನ್, ಇಮೇಲ್, ತಾಂತ್ರಿಕ ದಾಖಲೆ, ಸಾಕ್ಷಿಗಳಿದ್ಯಾ? ಬಂಧಿತ ವ್ಯಕ್ತಿಯನ್ನ ಭಾರತದ ವಶಕ್ಕೆ ಪಡೆಯಬಹುದೇ? ಅಂತಾರಾಷ್ಟ್ರೀಯ ನ್ಯಾಯವ್ಯಾಪ್ತಿ, ಕಾನೂನು ಸಮಸ್ಯೆಗಳೇನು? ಈ ಎಲ್ಲಾ ದಿಕ್ಕುಗಳಲ್ಲೂ ಎನ್ಐಎ ತನಿಖಾ ಸಂಸ್ಥೆ ತನಿಖೆ ಶುರು ಮಾಡಿದೆ. ಅಷ್ಟೇ ಅಲ್ಲ, ರಷ್ಯಾದಲ್ಲಿ ಬಂಧಿತ ಆತ್ಮಾಹುತಿ ಉಗ್ರ ಕೊಟ್ಟಿರೋ ಹೇಳಿಕೆ ಆಧರಿಸಿ ಭಾರತದಲ್ಲೂ ಶಂಕಿತನ ಸಂಪರ್ಕದಲ್ಲಿದ್ದವರಿಗಾಗಿ ಹುಡುಕಾಟನೂ ನಡೀತಿದೆ. ಒಟ್ಟಿನಲ್ಲಿ ನುಪುರ್ ಶರ್ಮಾ ಕೊಟ್ಟಿರುವ ಪೈಗಂಬರರ ಬಗ್ಗೆ ಅವಹೇಳನ ಹೇಳಿಕೆ ಕಿಚ್ಚು 3 ತಿಂಗಳಾದರೂ ಆರಿಲ್ಲ. ನುಪುರ್ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ಕಿಚ್ಚು ಹಬ್ಬಿಸಿತ್ತು. ಉದಯ್ಪುರದಲ್ಲಿ ಟೈಲರ್ ಕನ್ನಯ್ಯಲಾಲ್ ಹತ್ಯೆ ನಡೆಯಿತು. ಮಹಾರಾಷ್ಟ್ರದಲ್ಲಿ ಉದ್ಯಮಿ ಉಮೇಶ್ ಹತ್ಯೆ ಆಯಿತು. ಮಧ್ಯಪ್ರದೇಶದಲ್ಲಿ ಅಂಕಿತ್ ಎಂಬಾತನಿಗೆ ಚಾಕು ಇರಿದ್ರು. ಕೆಲ ಮುಸ್ಲಿಂ ವ್ಯಕ್ತಿಗಳು ಶಿರಚ್ಛೇದದ ಹೇಳಿಕೆ ಕೊಟ್ಟಿದ್ರು. ಕೆಲ ಹಿಂದೂ ನಾಯಕರು ಧರ್ಮದ ಕಿಚ್ಚು ಹಚ್ಚಿದ್ರು. ಈಗ ಆತ್ಮಾಹುತಿ ಬಾಂಬರ್ ದಾಳಿ ಸುದ್ದಿವರೆಗೂ ಬಂದಿದ್ದು ಭಾರತ ಧರ್ಮ ಸಂಕಟದಲ್ಲಿ ಸಿಲುಕಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ಬ್ಯೂರೋ ರಿಪೋರ್ಟ್.